ಧರ್ಮಸ್ಥಳದ ವಿಷಯ. ಎರಡು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಗಳು ಅಂತಾಗಿದ್ದಾವೆ ಇವತ್ತು. ಮಹೇಶ್ ಶೆಟ್ಟಿ ತಿಮರೋಡಿಗೆ 21ನೇ ತಾರೀಕು ವಿಚಾರಣೆಗೆ ಬರಬೇಕು ಅಂತ SIT ಅವರು ನೋಟಿಸ್ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಭಾನುವಾರನೂ ಕೆಲಸ ಆಗ್ತಿದೆ. 21ನೇ ತಾರೀಕು, ಇವತ್ತು 19, ನಾಳೆ ಶನಿವಾರ 20, ನಾಡಿದ್ದು 21. ಏನಕ್ಕಪ್ಪ ನೋಟಿಸು ಅಂದರೆ, ಆಗಸ್ಟ್ 26ನೇ ತಾರೀಕು SIT ಅವರು ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಮೇಲೆ ಸರ್ಚ್ ವಾರೆಂಟ್ ತಗೊಂಡು ದಾಳಿ ನಡೆಸಿದ್ರು, ಮನೆಯನ್ನೆಲ್ಲ ಜಾಲಾಡಿದ್ರು. ಆವಾಗ ಒಂದೆರಡು ಮಚ್ಚು, ಒಂದು ಗನ್ನು ಸಿಕ್ಕಿತ್ತು. ಈ ಮಚ್ಚು ಗನ್ನು ಸಿಕ್ಕಿರೋದು SITಯ ಪರಿಧಿಯಲ್ಲಿ ಬರೋದಿಲ್ಲ. ನಿಯಮದ ಪ್ರಕಾರ SP ಸೈಮನ್ ಅವರು ದಕ್ಷಿಣ ಕನ್ನಡ SP ಮಾಹಿತಿ ಕೊಟ್ಟರು, ಹಿಂಗೆ ಸಿಕ್ಕಿದ್ದಾವೆ, ನೀವೇನಾದ್ರು ಕ್ರಮ ತಗೊಳ್ತಿದ್ರೆ ತಗೋಬಹುದು ಅಂತ. ಇದನ್ನು ಓಕೆ, SIT ಕೊಟ್ಟಿರೋ ನೋಟಿಸ್ ಅಲ್ಲ ಇದು, ಕರೆಕ್ಟ್. ದಕ್ಷಿಣ ಕನ್ನಡ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗಬೇಕು ಅಂತ. ಮನೆಗೆ ಹೋಗಿದ್ರಂತೆ, ನೋಟಿಸ್ ಕಾಪಿ ತಗೊಂಡು ಮನೆಯಲ್ಲಿ ಇರಲಿಲ್ವಂತೆ, ಗೋಡೆ ಗಂಟಿಸಿ ಬಂದಿದ್ದಾರೆ. 21ನೇ ತಾರೀಕು ವಿಚಾರಣೆಗೆ ಬರಬೇಕು ಅಂತ ಆರ್ಮ್ಸ್ ಆ್ಯಕ್ಟ್ನಲ್ಲಿ ಕೇಸ್ ಮಾಡ್ಕೊಂಡಿದ್ದಾರೆ. ಅದನ್ನು ಗನ್ನಿಗೆ ಲೈಸೆನ್ಸ್ ಇತ್ತಾ ಅನ್ನೋದು ಪ್ರಶ್ನೆ. ಲೈಸೆನ್ಸ್, ವ್ಯಾಲಿಡ್ ಲೈಸೆನ್ಸ್ ಇದ್ದರೆ ತಂದು ಕೊಟ್ಟು ಲೈಸೆನ್ಸ್ ಪ್ರಕಾರ ಇಟ್ಕೊಂಡಿದ್ದೆ ಸ್ವಾಮಿ ಅಂತ ತೋರಿಸಿದ್ರೆ ಮುಗಿದು ಹೋಗುತ್ತೆ. ವಿತೌಟ್ ಲೈಸೆನ್ಸ್ ಇದ್ದರೆ ಸಮಸ್ಯೆ, ಅಥವಾ ಲೈಸೆನ್ಸ್ ಲ್ಯಾಪ್ಸ್ ಆಗಿದ್ದರೆ ಸಮಸ್ಯೆ, ಲೈಸೆನ್ಸ್ ಸಸ್ಪೆಂಡ್ ಆಗಿದ್ದರೆ ಸಮಸ್ಯೆ. ಆ್ಯಕ್ಚುಲಿ ಅದು ಏರ್ ಗನ್ನು ಅಂದ ತಕ್ಷಣ ಅದಕ್ಕೆ ಲೈಸೆನ್ಸ್ ಬೇಕಾ ಅಂತ ಭಾಳ ಜನರಿಗೆ ಅನ್ನಿಸ್ಬಹುದು. ಆದರೆ ಆರ್ಮ್ಸ್ ರೂಲ್ಸ್ 2016 ಪ್ರಕಾರ ಏರ್ ಗನ್ ವಿತ್ ಮಜಲ್ ಎನರ್ಜಿ ಆಫ್ 0.177 ಇಂಚ್ ಅಥವಾ 4.5 mm ಲೈಸೆನ್ಸ್ ಬೇಕಾಗಿಲ್ಲ. ಅದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾದ ಮತ್ತು ಅದಕ್ಕಿಂತ ದೊಡ್ಡ ಗುಂಡುಗಳನ್ನು ತುಂಬಿಸುವ ಏರ್ ಗನ್ನಿಗೂ ಲೈಸೆನ್ಸ್ ಬೇಕಾಗುತ್ತೆ. ತಿಮರೋಡಿ ಮನೆಯಲ್ಲಿ ಸಿಕ್ಕಿರೋದು 22 ಕ್ಯಾಲಿಬರ್ನ 5.5 mm ಏರ್ ಗನ್ನು. ಆರ್ಮ್ಸ್ ಆ್ಯಕ್ಟ್ನಲ್ಲಿ ಅದಕ್ಕೆ ಲೈಸೆನ್ಸ್ ಬೇಕಂತೆ. ಆದ್ದರಿಂದ ಆರ್ಮ್ಸ್ ಆ್ಯಕ್ಟ್ ಸೆಕ್ಷನ್ 25 ಅಡಿಯಲ್ಲಿ ಲೈಸೆನ್ಸ್ ತೋರಿಸದೇ ಹೋದರೆ ವಾರಂಟೇ ಇಲ್ಲದೆ ಅರೆಸ್ಟ್ ಮಾಡಬಹುದಾದ ಅವಕಾಶ ಪೊಲೀಸರ ಹತ್ರ ಇರುತ್ತೆ. ಅವಧಿ ಮುಗಿದಿದ್ರೆ, ಲೈಸೆನ್ಸ್ ಸಸ್ಪೆಂಡ್ ಆಗಿದ್ದರೆ, ಅಥವಾ ಒಂದು ಪ್ರದೇಶಕ್ಕೆ ಲೈಸೆನ್ಸ್ ತಗೊಂಡು ಗನ್ ಇನ್ನೊಂದು ಪ್ರದೇಶದಲ್ಲಿ ಇದ್ದಿದ್ರೆ, ಈಗ ಬೆಂಗಳೂರಿಗೆ ಅಂತ ಒಂದು ಲೈಸೆನ್ಸ್ ಕೊಡ್ತಾರೆ, ಧಾರವಾಡ ಜಿಲ್ಲೆಗೆ ಅಂತ ಒಂದು ಲೈಸೆನ್ಸ್ ಕೊಡ್ತಾರೆ, ಅದರ ನೆಕ್ಸ್ಟ್ ಆಲ್ ಕರ್ನಾಟಕ ಅಂತ ಇರುತ್ತೆ. ದೇಶದಾದ್ಯಂತ ತೆಗೆದುಕೊಂಡು ಓಡಾಡೋದಕ್ಕೂ ಲೈಸೆನ್ಸ್ ತಗೋಬೋದು. ಒಂದು ಕಡೆಗೆ ಗನ್ ಇಟ್ಕೊಳ್ಳೋದಕ್ಕೆ ಲೈಸೆನ್ಸ್ ತಗೊಂಡು ಇನ್ನೊಂದು ಕಡೆ ಇದ್ದರೂ ಕೂಡ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.